ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ಒಂದು ಮಿನಿ ವ್ಲಾಗಲ್ಲಿ ವೆಜಿಟೇಬಲ್ ಪಲಾವ್ನ ಮಾಡೋದನ್ನ ಹೇಳ್ತಿದ್ದೀನಿ. ಸೊ ಮೊದಲಿಗೆ ನಾವು ಮಸಾಲಾಗೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ, ಮೆಣಸು, ಲವಂಗ, ಚಕ್ಕೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಕೊಬ್ಬರಿನ ಹಾಕಿ ಅದನ್ನು ಮಸಾಲ ಮಾಡಿ ಇಟ್ಕೊಳ್ಳಿ. ಸೊ ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಅದಕ್ಕೆ ಪಲಾವ್ ಎಲೆ ಹಾಗೂ 4 ಈರುಳ್ಳಿ, ಸ್ವಲ್ಪ ಕ್ಯಾರೆಟ್, ಆಲೂಗಡ್ಡೆನ ಹಾಕಿ ಅದು ಸ್ವಲ್ಪ ಮಿಕ್ಸ್ ಆದ ತಕ್ಷಣ ಟೊಮೆಟೊ ಮತ್ತು ಬಟಾಣಿ ಕಾಳನ್ನ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಸೊ ಅದಾದ ತಕ್ಷಣ ಖಾರ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಗೂ ಆಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲಾನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಅಷ್ಟು ಅದನ್ನು ಫ್ರೈ ಮಾಡಿ. ಅದಾದ ನಂತರ ನಾವಿಲ್ಲಿ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನ ಹಾಕಿದ್ದೀವಿ. ಸೊ ಆಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲನೂ 1 ಕಪ್ ಅಷ್ಟು ಇರುತ್ತದೆ. ಸೊ 3 ಗ್ಲಾಸ್ ಹಾಕಿದರೆ ಸಾಕು. ಸೊ ನೀರು ಹಾಕಿದ ನಂತರ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಯಲು ಬಿಡಿ. ಸೊ ಅದೊಂದು 10 ನಿಮಿಷ ಕುದಿದ ತಕ್ಷಣ ನಮ್ಮ ಒಂದು ಯಮ್ಮಿಯಾಗಿರುವಂತಹ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತದೆ. ಸೊ ಅದಕ್ಕೆ ನಾವಿಲ್ಲಿ ಮೊಸರು ಬಜ್ಜಿ ಮಾಡಿದ್ವಿ. ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ಸಲ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.